ಹಲೋ, ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಡೇ 2 ಆ್ಯಂಡ್ ಆಲ್ರೆಡಿ ದೇವಸ್ಥಾನದಲ್ಲೇ ಟಿಫನ್ ಎಲ್ಲ ಇತ್ತು. ಸೊ ಅದೆಲ್ಲ ತಿನ್ಕೊಬಂದು ಇವಾಗ ರೆಡಿ ಆಗಿದ್ದೀವಿ. ನೆನ್ನೆ ಸಾರಿ ಹಾಕೊಂಡು ಸಾಕೋಗೋಯ್ತು, ಹಂಗಾಗಿ ನಾನು ಡ್ರೆಸ್ ಹಾಕ್ಕೊಂಡಿದ್ದೀನಿ. ನಮ್ಮ ಅಕ್ಕ ಸಾರಿ ಇವರೆಲ್ಲ ರೆಡಿ ಆಗವ್ರೆ. ಇವಾಗ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಆ್ಯಂಡ್ ಇವಾಗ ವಿಶ್ವ ಬಂದರು. ದೇವರು ಒಳಗಡೆ ಇರುತ್ತಲ್ಲ, ಹಂಗ ಕಾಣಲ್ಲ. ದೇವಸ್ಥಾನದ ಹತ್ರ ಕೂರಕ್ಕಾಗಲಿಲ್ಲ, ಅಷ್ಟು ಅಂದರೆ ಅಷ್ಟು ಸೆಕೆ ಆಗ್ತಾ ಇತ್ತು. ಸೊ ಹಂಗಾಗಿ ಇವಾಗ ಮನೆಗೆ ಬಂದಿದ್ದೀವಿ. ಫ್ಯಾನ್ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಪೂಜೆ ಎಲ್ಲ ಮುಗಿದ್ಮೇಲೆ ಹೋಗ್ಬೇಕು. ಏನಮ್ಮ ಸಮಾಚಾರ? ಊಟ ಮಾಡ್ಕೊಂಡು ಇವಾಗ ಆರಾಮಾಗಿ ಕುತ್ಕೊಂಡಿದ್ದೀವಿ. ಇವ್ರನ್ನ ಆಟ ಆಡೋದು ನೋಡ್ಕೊಂಡು. ಬಿಸಿಲು ಬಿಸಿಲು. ಇಷ್ಟವರೆಗೂ ಚೌಕ ಆಡ್ಕೊಂಡು ಕೂತಿದ್ವಿ, ಸಕ್ಕದಾಗಿತ್ತು. ಫಾರ್ ದ ಫಸ್ಟ್ ಟೈಮ್ ನಮ್ಮಪ್ಪ ನಮ್ಮ ಜೊತೆ ಚೌಕ ಆಡೋದಕ್ಕೆ ಬಂದಿದ್ವು. ಸಗದಾಗಿತ್ತು. ತುಂಬ ಹೊತ್ತಾಡಿದ್ವಿ, ಒಂದು 2 hours ಆಡಿದ್ವಿ ಅನ್ಸುತ್ತಲ್ಲ. ಎಲ್ಲರೂ ಆಡಿದ್ವಿ. ಆ್ಯಂಡ್ ಸ್ನ್ಯಾಕ್ಸ್ ಇಲ್ಲ ಅಂತ ಹೇಳಿದ್ರು. ಸೊ ಹಂಗಾಗಿ ಮನೇಲೇ ಕಾಫಿ ಮಾಡೋಣ ಅಂದ್ಬಿಟ್ಟು ಸುಮ್ಮನಾದ್ವಿ. ಇವಾಗ ಸುಮ್ಮನೆ ಕೂತಿದ್ದೀವಿ. ಸಂಜೆ ಏನು ಅಲ್ಲಿ ಪೂಜೆ ಇಲ್ಲ ಅನ್ಕೊತೀನಿ. ನಾಳೆ ಇರೋದು ದೇವರು ಹೊರಡ್ಸೋದೆಲ್ಲ. ಸೊ ಇವಾಗ ಹಾಗೆ ಸ್ವಲ್ಪ ಹೊತ್ತಿದ್ದು ಊಟಕ್ಕೆ ಹೋಗಿ ಊಟ ಮಾಡಿ ಬಂದು ಮಲ್ಕೊಳ್ಳೋದು ಅಷ್ಟೇ. ಎಲ್ಲ ಊರಲ್ಲಿ ಕಷ್ಟ. ಮತ್ತೆ ರೆಡಿಯಾಗಿ ಮತ್ತೆ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಸಿಂಪಲ್ ಆಗಿ DJ ಬಂದಿದೆ ಅಂತ. ಸೊ ಬನ್ನಿ ಹೋಗುವ ಮಕ್ಕಳ ಸೈನ್ಯದೊಂದಿಗೆ. ಇದ್ರೊಳಗಡೆ ಹಾಕ್ಬೋದು ನಾವು. ಆ್ಯಂಡ್ ಇಲ್ಲಿ ದೇವರಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರಲ್ವ, ಹಾಗೇನು ಅವಾಗ ದೇವರಿಂದ ಈ ಥರ ಹೋಲ್ ಥರ ಮಾಡಿರ್ತಾರೆ. ಅಲ್ಲಿ ನಿಮಗೆ ಇಷ್ಟ ಆಗುವಂಥ ಸಿಲ್ವರು ಯೂಸ್ ಮಾಡಿದ್ದೇ ಇರೋದೇ ಆಗ್ಬೋದು, ಹೊಸದೇ ಆಗ್ಬೋದು, ಯಾವುದೇ ಆಗ್ಬೋದು. ಸೊ ಅದನ್ನು ಆ ಹೋಲ್ ಒಳಗಡೆ ಹಾಕಿದ್ರೆ ಒಳ್ಳೆಯದು ಅಂತ ಹೇಳಿದ್ರು. ಸೊ ನಾನು ಸಿಹಿ ಕಾಲ್ಗೆಜ್ಜೆನ ಹಾಕಿ ಬಂದೆ. ನಮ್ಮ ಆಂಟಿ ರಿಂಗ್ನ ಹಾಕಿ ಹೋಗ್ತಾ ಇದ್ದಾರೆ. ಅದಾದಮೇಲೆ ಊಟ ಮಾಡಿಕೊಂಡು ಅಗೇನ್ DJ ಕರೆಸಿದ್ರು. ಫುಲ್ ಅಂದರೆ ಫುಲ್ ಡ್ಯಾನ್ಸ್ ಮಾಡಿದ್ವಿ ಎಲ್ಲರೂ. ಸಖತ್ತಾಗಿತ್ತು. ಇಡೀ ಊರ ಹೆಣ್ಮಕ್ಳೆಲ್ಲರೂ ಡ್ಯಾನ್ಸ್ ಮಾಡಿದ್ರು. ನಾನಂತೂ ಸಖತ್ ಎಂಜಾಯ್ ಮಾಡಿದ್ದೀವಿ ಅವತ್ತು ಅಂತೂ. ಏನೋ ನಮ್ಮ ಊರು ನೋಡೋಕ್ಕೆ ಒಂಥರ ಸಖತ್ ಖುಷಿ ಅನ್ನಿಸ್ತಾ ಇತ್ತು. ಅಷ್ಟು ಚೆಂದ ಇತ್ತು.
ನನ್ ಮುಂದೆ ನಿಂತಿದ್ದೆ ಏನ್ ಗುರಾಯಿಸ್ಕೊಂಡು ನೋಡ್ತಿದ್ದವಳೆ ನನ್ನ. ಗುಡ್ ನೈಟ್. ನೋಡಲಿ ಫ್ಯಾನ್ ಅಪ್ಪ ನೋಡ. DJ ಫುಲ್ ಡ್ಯಾನ್ಸ್ ಮಾಡಿ ಬಂದು ಫುಲ್ಲು ಟಯರ್ಡ್ ಆಗಿದ್ದೀವಿ ಇವಾಗ. ಒಳ್ಳೆ ನಿದ್ದೆ. ಗುಡ್ ನೈಟ್. ಗುಡ್ ನೈಟ್. ಗುಡ್ ಬಾಯ್ ನೈಟ್. ಬಾಯ್. ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ಗುಡ್ ನೈಟ್.